ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆಹಾರದರ್ಶಿನಿ. ಇವತ್ತಿನ ವಿಡಿಯೋದಲ್ಲಿ ಮಟನ್ ಕೀಮಾ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಹೆಲ್ದಿಯಾಗಿ ಮಾಡಿರೋಂಥ ರೆಸಿಪಿ. ಇದರಲ್ಲಿ ವೆಜ್ ಕೂಡ ಇದೆ. ಇದನ್ನು ರೊಟ್ಟಿ ಜೊತೆ ತುಂಬ ಟೇಸ್ಟಿಯಾಗುತ್ತೆ. ಪರಾಟ, ಚಪಾತಿ ಜೊತೆ ಒಮ್ಮೆ ಮಾಡಿ ನೋಡಿ, ಮತ್ತೆ ಮತ್ತೆ ಮಾಡಿ ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ ತಡ ಮಾಡಿದೆ ರೆಸಿಪಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನಾನಿಲ್ಲಿ ಒಂದು 10 ಬೆಳ್ಳುಳ್ಳಿ ಮತ್ತು ಒಂದು ಈ ಶುಂಠಿ 1 ಇಂಚಷ್ಟು ಪೀಸು, ಒಂದು 3 ಪೀಸ್ ತೊಗೊಳ್ಳಿ, ಮತ್ತು ಒಂದೆರಡು ಈರುಳ್ಳಿ, ಒಂದು 2 ಟೊಮ್ಯಾಟೊ ಮತ್ತು ಹಸಿಮೆಣಸಿನಕಾಯಿ, ಖಾರ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ, ಮತ್ತು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಗರಂ ಮಸಾಲದಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ ತೊಗೋಬೇಕು, ಮತ್ತು ಸ್ವಲ್ಪ ಕಾಯಿ ಕೂಡ ಹಾಕೋಬೇಕು. ಇದನ್ನೆಲ್ಲ ಹಾಕಿ ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಒಂದು ಫೈನ್ ಪೇಸ್ಟ್ ಮಾಡ್ಕೋಬೇಕು. ಅಷ್ಟರಲ್ಲಿ ಫ್ರೆಂಡ್ಸ್, ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ, ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಆಯಿತಾ. ಈಗ ನೋಡಿ, ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕೋತೀನಿ, ಮತ್ತು ಕೊತ್ತಂಬರಿ ಬೀಜ ಮತ್ತು ಜೀರಿಗೆ ಮತ್ತು ಸೋಂಪು ಕಾಳನ್ನು ಸ್ವಲ್ಪ ಹುರಿದು ಪುಡಿ ಮಾಡ್ಕೋಬೇಕು. ಅದನ್ನು 1-2 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ನಂತರ ಇದನ್ನೆಲ್ಲ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡಿ ನೋಡಿ, ಈ ಥರ ಆಗುತ್ತೆ. ಈಗ ಅದನ್ನು ಸೈಡಲ್ಲೇ ಇಟ್ಕೋಬೇಕು. ನಂತರ ಒಂದು ಕುಕ್ಕರಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋಬೇಕು. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಒಂದು ಈರುಳ್ಳಿನ ಹಾಕೋಬೇಕು, ಕಟ್ ಮಾಡಿ. ಇದು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೋಬೇಕು. ಒಂದು ಜಸ್ಟ್ ಹೀಗೆ ಒಂದು 30 ಸೆಕೆಂಡ್ ಹಾಗೆ ಫ್ರೈ ಮಾಡಿದ್ರೆ ಸಾಕು. ನಂತರ ಏನು ಮಾಡಬೇಕು ಅಂದರೆ, ನಾವು ಮಸಾಲ ಗ್ರೈಂಡ್ ಮಾಡಿ ಇಟ್ಟಿದ್ವಲ್ಲ, ಅದನ್ನು ಹಾಕೋಬೇಕು. ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದರ ಹಸಿ ವಾಸನೆ ಹೋಗಬೇಕು, ಅಷ್ಟು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಇಲ್ಲಿ ಮಾಯ್ಶ್ಚರ್ ಥರ ಕಾಣಿಸುತ್ತಲ್ಲ, ಅದು ಹೋಗಿ ಸ್ವಲ್ಪ ಡ್ರೈ ಥರ ಆಗುತ್ತೆ, ಅಷ್ಟು ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೋಬೇಕು. ಇಲ್ಲಾಂದರೆ ಹೈ ಫ್ಲೇಮಲ್ಲಿಟ್ಟು ಕಂಟಿನ್ಯೂಸ್ ಆಗಿ ಕೈ ಬಿಡದೆ ಸ್ಟಿರ್ ಮಾಡ್ಕೊತಾ ಫ್ರೈ ಮಾಡ್ಕೊಂಡ್ರೂ ಬೇಗ ಆಗುತ್ತೆ. ಇಲ್ಲಾಂದರೆ ಆ ಕಡೆ ಈ ಕಡೆ ಹೋಗೋದು ಅಂತಾದರೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿಟ್ಟು ಹಾಗೆ ಫ್ರೈ ಮಾಡ್ಕೋಬೇಕು. ಇಲ್ಲಾಂದರೆ ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ಕೊತಾನೆ ಇರಬೇಕು. ನೋಡಿ ಹೇಗೆ ಡ್ರೈ ಆಗಿದೆಲ್ಲ, ಈ ಥರ ಆಗಬೇಕು. ನಂತರ ಇದಕ್ಕೆ ಅರ್ಧ kg ಮಟನ್ ಕೀಮಾ ತೊಗೊಂಡಿದ್ದೀನಿ, ಅದನ್ನು ಹಾಕಬೇಕು. ಸ್ವಲ್ಪ ಉಪ್ಪು ಕೂಡ ಹಾಕೋತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕಿದ್ರೆ ಸಾಕು. ನಂತರ ಸ್ವಲ್ಪ ಹಾಗೆ ಮಿಕ್ಸ್ ಮಾಡಿಕೊಂಡು ಮಟನ್ ಕೀಮಾ ಹಾಕೋಬೇಕು. ಕೀಮಾನ ಚೆನ್ನಾಗಿ ವಾಶ್ ಮಾಡ್ಕೊಂಡಿರಬೇಕು. ವಾಶ್ ಮಾಡ್ಕೊಂಡಿರೋವಂಥ ಕೀಮಾ ಅರ್ಧ kg ಹಾಕೋಬೇಕು. ಈ ರೆಸಿಪಿ ಇದೆಯಲ್ಲ, ಒಂದು ಸಲ ಮಾಡಿ ನೋಡಿ, ಚಪಾತಿ ಜೊತೆ ಆಗಲಿ ರೊಟ್ಟಿ ಜೊತೆ ಆಗಲಿ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, ಕೀಮಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಮಿಕ್ಸಿ ಜಾರಲ್ಲಿ ನಾನು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ನಲ್ಲ, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಅದೇ ನೀರನ್ನು ಹಾಕೋತಾ ಇರೋದು, ಬೇರೆ ಯಾವುದೋ ನೀರನ್ನು ಹಾಕೋತಾ ಇಲ್ಲ. ಈಗ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಕೀಮೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನೀರನ್ನು ಕೂಡ ಹಾಕೋತಾ ಇದ್ದೇನೆ, ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಇದನ್ನು ಜಸ್ಟ್ ಒಂದು 3 ವಿಷಲ್ ಬಂದಿಸಿದ್ರೆ ಸಾಕು, ಬೆಂದಿರುತ್ತೆ. ಕೀಮಾ ಕಂಪ್ಲೀಟಾಗಿ ಬೆಂದಿರುತ್ತೆ. ಇದಕ್ಕೆ ತರಕಾರಿ ಏನೆಲ್ಲ ತೊಗೊಂಡಿದ್ದೀನಿ ಅಂದರೆ, ಬಟಾಣಿ, ಕ್ಯಾರೆಟ್ ಮತ್ತು ಬೀನ್ಸ್, ಅದನ್ನು ಕಟ್ ಮಾಡಿ ಇಟ್ಕೋಬೇಕು. ಕ್ಯಾರೆಟ್ ಮತ್ತು ಬೀನ್ಸನ್ನು ಫಸ್ಟೇ ನೋಡಿ, 3 ವಿಷಲ್ ಬಂದಮೇಲೆ ಸ್ಟೀಮೆಲ್ಲ ಹೋಗಿದೆ ನೋಡಿ. ನಂತರ ಲಿಡ್ ಓಪನ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆಯಲ್ಲ. ಈಗ ಒಂದು ಮಿಕ್ಸ್ ಕೊಡ್ತೀನಿ ಹಾಗೆಯೇ. ನಂತರ ಇಲ್ಲಿ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರೋಂಥದ್ದನ್ನು ಹಾಕೋಬೇಕಾಗುತ್ತೆ. ನೋಡಿ, ಈಗ ಮಿಕ್ಸ್ ಮಾಡಿತ್ತಲ್ಲ, ಇದಕ್ಕೆ ಈಗ ತರಕಾರಿ ಹಾಕೋತೀನಿ. ಇದಕ್ಕೆ ಬೇಕಾದರೆ ಆಲೂಗಡ್ಡೆ ಮತ್ತು ಹೂಕೋಸು ಅದನ್ನು ಕೂಡ ಹಾಕೋಬೋದು, ಚೆನ್ನಾಗಿರುತ್ತೆ ಟೇಸ್ಟ್. ಈಗ ನೋಡಿ, ತರಕಾರಿ ಎಲ್ಲ ಹಾಕೋತಾ ಇದ್ದೀನಿ. ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ 1 ವಿಷಲ್ ಮತ್ತೆ ಬರ್ಸ್ಕೋಬೇಕು. ತರಕಾರಿ ಎಲ್ಲ ಬೇಯಬೇಕಲ್ಲ, 1 ವಿಷಲ್ ಬರ್ಸಿದ್ರೆ ಇಮಿಡಿಯೇಟಾಗಿ ಆಗುತ್ತೆ. ಇಲ್ಲಾಂದರೆ ಹಾಗೆಯೇ ವಿಷಲ್ ಬರ್ಸ್ದೇ ಓಪನ್ ಆಗಿಯೇ ಇದನ್ನು ಕುಕ್ ಮಾಡ್ಕೋಬೋದು, ಬೇಯಿಸ್ಕೋಬೋದು. ಆದರೆ ಇಮಿಡಿಯೇಟಾಗಿ ಮಾಡಬೇಕು ಅಂದರೆ ಈ ಥರ ಮಾಡ್ಕೋಬೋದು, ಇಮಿಡಿಯೇಟಾಗಿ ಆಗುತ್ತೆ ಈ ರೆಸಿಪಿ, ಜಾಸ್ತಿ ಟೈಮೇನೂ ಆಗೋಲ್ಲ. ಈಗ ನೋಡಿ, ಕುಕ್ಕರಲ್ಲಿ ಕ್ಲೋಸ್ ಮಾಡಿ 1 ವಿಷಲ್ ಬರೆಸ್ತೇನೆ. 1 ವಿಷಲ್ ನಂತರ ಕೀಮಾ ಪಲ್ಯ ರೆಡಿಯಾಗಿರುತ್ತೆ. ಈ ಥರ ಒಮ್ಮೆ ಮಾಡಿ ನೋಡಿ ಆಯಿತಾ, ತುಂಬ ಚೆನ್ನಾಗಿರುತ್ತೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನೋಡಿ.
ಪಲ್ಯ ರೆಡಿಯಾಗಿದೆ. ಈಗ ಮಿಕ್ಸ್ ಕೊಟ್ಟು ಇದನ್ನು ಸರ್ವ್ ಮಾಡೋಣ. ಇದನ್ನು ಪರಾಟ ಜೊತೆ ಎಲ್ಲ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಇಮಿಡಿಯೇಟಾಗಿ ಕೀಮಾ ಪಲ್ಯ ಹೇಗೆ ಮಾಡೋದು ಅಂತ ನೀವು ಮಾಡಿ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ. ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಹಾರ ದರ್ಶಿನಿ.